ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್. ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ವಿಶೇಷ ಸೂಚನೆ: KSOU certificates are eligible for all government jobs and promotions. ವಿಳಾಸ: ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಬಾಲ ನ್ಯಾಯ, ಫೋಸ್ಕೋ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ದತ್ತು ಅಧಿನಿಯಮ ಸೇರಿದಂತೆ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಹಾಗೂ ಸಂರಕ್ಷಣೆಗೆ ಇರುವ ವಿವಿಧ ಕಾಯ್ದೆಗಳ ತರಬೇತಿ ಕಾರ್ಯಾಗಾರಕ್ಕೆ ನ್ಯಾಯಾಧೀಶ ಮಾರುತಿ ಬಗಾಡೆ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಕ್ಕಳ ಹಕ್ಕುಗಳ ಹಾಗೂ ಸಂರಕ್ಷಣೆ ಕಾಯ್ದೆಯಡಿ ಮಕ್ಕಳಿಗಾಗಿ ಇರುವ ಕಾನೂನುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು, ಕಾಯ್ದೆಗಳನ್ನು ಮಕ್ಕಳಿಗೆ ತಿಳಿಸಬೇಕು ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ವಿವಿಧ ಅಧಿಕಾರಿಗಳು ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕೆಂದು ಅಧಿಕಾರಿಗಳಿಗೆ ತಿಳಿ ಹೇಳಿದರು. ಒಂದು ನಿಷೇಧ ಕಾಯ್ದೆ ಇರ್ಬೋದು, ಅದನ್ನ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾವು ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಕ್ಕಾದ್ರೆ ಸೊ ಎಲ್ಲದೂ ನಾವು ವ್ಯಾಪಕವಾಗಿ ನಾವು ಇದೇನ್ ಆಗ್ತಾ ಇದೆ ಇದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಒಂದ್ ಸ್ವಲ್ಪ ಆಕ್ಟಿವ್ ಆಗಿ ಯಾರ್ಯಾರು ಶಾಲೆಯಿಂದ ಹೊರಗುಳಿದಿರ್ತಾರೆ ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಆ ಪೇರೆಂಟ್ಸ್ ನ ನಾವು ಮೋಟಿವೇಟ್ ಮಾಡಿ ಅವ್ರನ್ನ ಶಾಲೆಯಲ್ಲಿ ನಾವು ಕಂಟಿನ್ಯೂ ಮಾಡಿಸ್ಬೇಕಾಗುತ್ತೆ. ಸೊ ಯಾಕಂದ್ರೆ ಯಾವುದೇ ಒಂದು ಶೋಷಿತ ವರ್ಗ ಮೇಲ್ ಬರ್ಬೇಕಂದ್ರೆ ಎರಡೇ ಎರಡು ಅವ್ರಿಗೆ ಅವಕಾಶ ಇರುತ್ತೆ. ಒಂದು ಎಜುಕೇಶನ್ ಮೂಲಕ, ಇನ್ನೊಂದು ಎಂಪ್ಲಾಯ್ಮೆಂಟ್ ಮೂಲಕ. ಸೊ ಎರಡನ್ನೂ ನಾವು ಮಾಡಿಸ್ಕೊಟ್ಟು ಮತ್ತೆ ನಮ್ಮ ಏನೇನು ಈ ಮಕ್ಕಳ ರಕ್ಷಣೆಗೆ ಕಾಯ್ದೆ ಇದೆ ಅದನ್ನ ನಾವೆಲ್ಲ ಜೊತೆ ಸೇರಿ ತಾಲೂಕು ಹಂತದಲ್ಲಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಮತ್ತೆ ಇವತ್ತು ಕಾರ್ಯಾಗಾರ ನಾನು ಮುಂಚೆನೆ ಹೇಳ್ದಂಗೆ ತುಂಬಾ ಅವಶ್ಯಕತೆ ಇರೋ ಕಾರ್ಯಾಗಾರ ಇದೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಸಿಬ್ಬಂದಿಗಳು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ. ಬಟ್ ಏನು ಇಲ್ಲಿ ನಮಗೆ ಕೊರತೆ ಅಂದ್ರೆ ನಾಲೆಜ್ ಕೊರತೆ ಇರುತ್ತೆ. ಸೊ ಆ ನಾಲೆಜ್ ನಾವು ಯಾವುದೇ ಸಂಕೋಚ ಪಡದೆ ಅವ್ರನ್ನ ಕೇಳಿ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರ ಸಹಯೋಗದಲ್ಲಿ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದ್ದು, ಬಾಲ ನ್ಯಾಯ, ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008, ಫೋಸ್ಕೋ ಕಾಯ್ದೆ 2012 ಹಾಗೂ ದತ್ತು ಅಧಿನಿಯಮ ಕುರಿತು ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ್ ಅವರು ಮಾತನಾಡಿದರು. ಪೊಲೀಸರು ಅಧಿಕಾರಿಗಳು ಒಂದು ನೋಡಲ್ ಕಮಿಟಿ ಅಂತ ಮಾಡಿಕೊಂಡು ಮನೆ ಮನೆಗೂ ಪೋಕ್ಸೋ ಕಾಯ್ದೆಯ ಆಗು ಮತ್ತು ಹೋಗುಗಳನ್ನ ತಿಳಿಸಿಕೊಡೋದು ತುಂಬಾ ಅಗತ್ಯ ಇದೆ. ಪ್ರತಿಯೊಂದು ಮನೆಗಂತೂ ಹೋಗಕ್ಕಾಗಲ್ಲ. ಕಾರ್ಯಾಗಾರಗಳಾಗುತ್ತೆ ಪ್ರತಿಯೊಂದು ಹೈಸ್ಕೂಲು, ಸ್ಕೂಲು, ಪಂಚಾಯತ್ ಲೆವೆಲ್, ಮಂಡಲ ಪಂಚಾಯತ್ ಲೆವೆಲ್ದಲ್ಲಿ, ಜಿಲ್ಲಾ ಪಂಚಾಯತ್ ಲೆವೆಲ್ದಲ್ಲಿ ಈ ಒಂದು ಪಾಂಪ್ಲೆಟ್ಸ್ ಹಚ್ಚೋ ಮುಖಾಂತರ ಮಕ್ಕಳಿಗೆ ಒಂದೊಂದು ತಾಸು ಎಲ್ಲಾದರೂ ಕ್ಲಾಸ್ ತಗೊಂಡು ಅವರಿಗೆ ತಿಳಿ ಹೇಳೋ ಮುಖಾಂತರ ನಮಗೆ ನಾವು ನಮ್ಮ ಕರ್ತವ್ಯನ ಮಾಡಬಹುದು. ಇನ್ನು ಬಾಲ್ಯ ವಿವಾಹದ ಬಗ್ಗೆ, ಅದು ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಬಾಲ್ಯ ವಿವಾಹದ ಮಕ್ಕಳು ಸ್ವಲ್ಪ ಮೀಸೆ ಬಂದರೆ ಸಾಕು ಅಥವಾ ಹೆಣ್ಮಗಳು ದೊಡ್ಡವಳಾದ್ರೆ ಸಾಕು, ಇಬ್ಬರಿಗೂ ಭಾರನೆ. ಹೆಣ್ಮಕ್ಳು ಬೇಗ ಮದುವೆ ಮಾಡ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಅವ್ರು ಕೊಟ್ಟು ಬಿಡ್ತಾರೆ. ಆದ್ದರಿಂದ ಬಾಲ್ಯ ವಿವಾಹದ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಬೋರ್ಡರ್ಗಳನ್ನು ಯಾವ್ಯಾವ ಮದುವೆ ನಡೆಯುವ ಸ್ಥಳಗಳಲ್ಲಿ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಮೂರ್ತಿ HA ಸಾತ್ವಿಕ್, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಮಕ್ಕಳ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ನವೀನ್ ಕುಮಾರ್, ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ಮಂಗಳ್ ಹೆಗಡೆ, ಪೊಲೀಸ್ ತರಬೇತುದಾರರಾದ ರೋಹಿತ್ ಸಿಜೆ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಮರೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು.